ಎಲ್ರಿಗೂ ನಾನಿವತ್ತು ಸ್ಪೆಷಲ್ ಆಗಿ ನಾನು ನನ್ನ ತಂಗಿ ಮನೆಗೆ ಬರ್ತಾ ಇದ್ದೀನಿ. ಇದು ಎಲ್ಲಿ ಬರುತ್ತೆ ಅಂದರೆ ಕೋಣಜೆ ದಾಟಿ ನಾವು ಈ ಕಡೆ ಇನೋಲಿ ಅಂತ ಗೊತ್ತುಂಟ. ಪರಂಗಿಪೇಟೆಯಿಂದ ಬರುವುದಾದರೆ ನಾವು ಪರಂಗಿಪೇಟೆ ಸಿಟಿಯಲ್ಲಿ ಇಳಿದು ಬಿಟ್ಟು ನಾವು ಒಳಗಡೆ ಬರಬೇಕು. ಇಲ್ಲಿ ಒಂದು ದೊಡ್ಡ ನದಿ ಇದೆ ನೋಡಿ, ಈ ಥರ ದೊಡ್ಡ ನದಿ ಇದೆ. ಈ ನದಿಯನ್ನು ದಾಟಿಬಿಟ್ಟು ನಾವು ಈ ಕಡೆ ಬರಬೇಕು. ಇಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ನಾನು ತೋರಿಸ್ತೀನಿ. ಮತ್ತು ಅಲ್ಲಿಗೆ ಬಂದಿರೋದು. ಅಲ್ಲಿ ಒಂದು ಜಾತ್ರಾ ಮಹೋತ್ಸವ ಇದೆ, ಹಾಗಾಗಿ ನನ್ನ ಕರೆದಿದ್ದಾಳೆ. ತುಂಬ ವರ್ಷದಿಂದ ಕರೀತಾ ಇದ್ದಾಳೆ, ನಂಗೆ ಬರೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ಫುಲ್ಲು ಎನರ್ಜಿಟಿಕ್ ಆಗಿ ಬಂದಿದ್ದೀವಿ. ನೋಡಿ, ನನ್ನ ಮಗ ವೇಟಿಂಗಲ್ಲಿದ್ದಾನೆ ಆಟೋಗೆ. ಆಟೋ ಸ್ವಲ್ಪ ದೂರದಲ್ಲಿದೆ, ಬರ್ತಾ ಇದೆ, ನೋಡೋಣ. ಫೈನಲಿ ನಾವು ಪರಂಗಿಪೇಟೆಗೆ ಬಂದು ತಲುಪಿದ್ದೇವೆ. ಹಾಯ್ ಬನ್ನಿ. ಪರಂಗಿಪೇಟೆಗೆ ತಲುಪಿದ್ದೇವೆ. ಇವಾಗ ನಾವು ನನ್ನ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಇನೋಲಿ ಕೊಣಾಜೆ ಅಂದರೆ ಇಲ್ಲಿ ಸೋಮನಾಥೇಶ್ವರ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಹೋಗ್ಬೇಕಾದ್ರೆ ನಾವು ಬೋಟ್ ಇಲ್ಲ ಅಂದರೆ ಇದರಲ್ಲಿ ಅಂದರೆ ದೋಣಿಯಲ್ಲಿ ಹೋಗಬೇಕು. ಬನ್ನಿ, ಹೇಗಿದೆ ಅಂತ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಬರೋದು ಒಬ್ಬಳೇ, ಇಲ್ಲಾಂದರೆ ಅವಳೇ ಕರ್ಕೊಂಡು ಹೋಗ್ತಾಳೆ. ಲೇಟ್ ಉಂಡಿಗೆ ಚೂರು ಗೊತ್ತಿಜ್ಜಿ. ಓಕೆ, ಫೈನಲಿ ಬಂದು ತಲುಪಿದ್ದೀವಿ ನಾವು ಇವಾಗ. ನೋಡಿ, ದೋಣಿಯಿಂದ ಕೆಳಗೆ ಇಳಿದಿದ್ದೀವಿ. ಇವಾಗ ನಾವು ಆಟೋ ರಿಕ್ಷಾ ಬರುತ್ತೆ, ಹಾಗಾಗಿ ನಾವು ನಡ್ಕೊಂಡು ಹೋಗ್ಬೇಕು. ಸ್ವಲ್ಪ ದಡದಿಂದ ಸ್ವಲ್ಪ ಮೇಲೆ ಹೋಗ್ಬೇಕು. ಪೋಯ್ ಬೇಗ ಬೇಗ ಪೋಯ್. ಓಕೆ, ಮತ್ತೆ ನಾನು ಅಲ್ಲಿ ಸಿಗ್ತೀನಿ. ಬಿಸಿಲಿದೆ ತುಂಬ, ಪಾಪ ಸಾಕಾಗೋಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಪೋಲೆ ಬೇಗ ಪೋಲೆ. ಓಕೆ, ಸುಸ್ತಾಗಿದೆ ನನಗೆ. ಓಕೆ, ಆಟೋ ಬಂತು, ನಾವು ಹೊರಡ್ತಾ ಇದ್ದೀವಿ. ಬಾಬಾ, ಫೈನಲಿ ಬಂದು ರೀಚ್ ಆದ್ವಿ. ಓಕೆ, ಏನು ಏತು ಚೇಂಜ್ ಇದ್ದಾವೆ ಜಪ್ಪಲೆ ಬಾಬಾ. ಹಾಂ ಹೋಯ್. ಹಲೋ ಹೋಯ್ ಸಾಲೆ ಹೋಗ್ತೀರಾ? ಹಾಂ ಕೊಯ್
ಈಗ ಮುಂದು ಅಲ್ಲಿ ಫೈನಲ್ ಆಗಿ ನಾವು ಇವತ್ತು ಮನೆಗೆ ಬಂದು ತಲುಪಿದ್ದೀವಿ. ಬಂದು ಇವಾಗ ಊಟಕ್ಕೆ ಕೂತಿದ್ದೀವಿ. ನೋಡಿ ಎಷ್ಟು ವೆರೈಟಿ ಇದೆ ನೋಡಿ. ಗೋಬಿ ಮಂಚೂರಿ, ಗೋಬಿ ಫ್ರೈ ಮಾಡಿದ್ದಾರೆ, ಮತ್ತು ಚಿಕನ್ ಕಬಾಬ್, ಪನ್ನೀರ್ ಫ್ರೈ ಮಾಡಿದ್ದಾರೆ, ಚಿಕನ್ ಸುಕ್ಕ ಮಾಡಿದ್ದಾರೆ, ಮತ್ತು ಚಿಕನ್ ಕರಿ, ರೈಸ್, ಪನ್ನೀರ್ ತಿಂತಿದ್ದಾರೆ ಕೊಕ್ಕ. ಕಟ್ಟದ ಗೋರಿಯಿಂದ ಜೋರ್ ಮಾಡಿ ಗೊಬ್ಬರ ಕಟ್ಟದ ಗೋರಿ పంజల్డ్ కట్టదు కాదు తల్లి నేమద అజిపన్ ఎందుకు పాపం జోర్ 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 కొనలే ఫ్రై అండి వెచ్చండా నాకు ఆకాంక్ష వచ్చినాను. ఉంటులే బాబా गाड़ी कनका ಉಪ್ಪು ಉಪ್ಪು ತಿಪ್ಪಿ ಬಾಡಿನಿ ತಿಪ್ಪಿ ತಿಪ್ಪಿ. ಏನು ವಿಷಯ ಗೊತ್ತುಂಟಾ, ಚಿಕನ್ ಬೇಕಿಡಬೇಕಾದ್ರೆ ನೋಡಿ ಈ ಥರ ಒಲೆಯಲ್ಲಿ ಬೆಂಕಿ ಹಾಕ್ಬಿಟ್ಟು ಈ ಥರ ಚಿಕನ್ ಬೇಕಿಡ್ತಾರೆ. ಚಿಕನ್ನು ಇದು ಊರಿನ ಕೋಳಿ ಅಂದರೆ ಕಟ್ಟದ ಕೋಳಿ ಹೇಳ್ತೀವಿ, ಅದು ಬೇಯುವುದಿಲ್ಲ ತುಂಬ, ಅಂದರೆ ತುಂಬ ಬೆಂದೋಗಲ್ಲ. ಹಾಗಾಗಿ ನಾವು ಈ ಥರ ತೆಂಗಿನಕಾಯಿ ಗೆರಟೆ ಇರುತ್ತೆ ನೋಡಿ, ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು
ಈ ಚಿಕನಿಗೆ ಹಾಕ್ತಾರೆ ನೋಡಿ, ಈ ಥರ ನೋಡಿ, ಈ ಥರ ಹಾಕ್ತೀವಿ. ತೊಳೆದು ಬಿಟ್ವಿ, ಯಾಕಂದರೆ ಅದು ಬೇಗ ಸ್ಮೂತಾಗಿ ಬೇಯಕ್ಕೋಸ್ಕರ ಹಾಕೋದು. ಅದು ಟಿಪ್ಸ್ ಫಾಲೋ ಅಪ್ ಮಾಡಿ ನೀವು ಕೂಡ. ಕಟ್ಟದ ಗೋರಿ ರೆಡಿಯಾಗಿದೆ, ತಿಂತಾ ಇದ್ದೀನಿ. ಬೆಚ್ಚ
ಬಂದ್ವಿ. ಇವಾಗ 2 ಗಂಟೆ ಆಯಿತು. ಇನ್ನು ಹೋಗಿ ಮಲಗುದು ಸುಸ್ತಾಗೋಯ್ತು. ಬಾಯ್.